ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್. ನೀವು ನೋಡ್ತಾ ಇದ್ದೀರಾ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಟಾಪ್ 3 ಕ್ರಿಕೆಟಿಂಗ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಇನ್ನು ಮೊದಲಿಂದ ಅಪ್ಡೇಟ್ ಬರೋದು ನೋಡೋದಾದ್ರೆ ಮೊದಲೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಮ್ಮ RCB ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ನಮ್ಮ RCB ತಂಡದ ಮಾಜಿ ಆಟಗಾರ ಆಗಿರುವಂತ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಇನ್ಸ್ಟಾಗ್ರಾಮ್ ಖಾತೆ ಇದೆಯಲ್ಲ ಆ ಖಾತೆಗಾದ್ರೆ ಅನ್ಫಾಲೋ ಮಾಡಿದ್ದಾರೆ. ಇನ್ನು ಮ್ಯಾಕ್ಸ್ವೆಲ್ ಅನ್ಫಾಲೋ ಆಗಿರೋದು ನೋಡಿ ಎಲ್ಲ ಫ್ಯಾನ್ಸ್ ಗಳಿಗಾದ್ರೆ ಶಾಕ್ ಅಂತಾನೆ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಮ್ಮ RCB ಎಕ್ಸ್ ಅಕೌಂಟ್ ಆಗಿರುವಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಆ ಅಕೌಂಟ್ ನಾದ್ರೆ ಅನ್ಫಾಲೋ ಮಾಡಿದ್ದಾರೆ. ಇನ್ನು ಕೆಲವು ವರದಿಗಳು ಮತ್ತು ಕೆಲವು ಅಪ್ಡೇಟ್ಗಳ ಪ್ರಕಾರ ಈ ಸಲ RCB ತಂಡ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ರಿಲೀಸ್ ಮಾಡುತ್ತೆ ಮತ್ತು ಆ ಕಾರಣ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಈ ವಿಷಯ ಅವ್ರಿಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಮ್ಮ RCB ತಂಡದಿಂದ ಅನ್ಫಾಲೋ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ನಮ್ಮ RCB ತಂಡಕ್ಕೆ ಹೋದ ವರ್ಷ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ ಪರ್ಫಾರ್ಮ್ ಏನು ಕೊಡಲ್ಲ, ಕೇವಲ 10 ಮ್ಯಾಚ್ಗಳಲ್ಲಿ 52 ರನ್ ಮಾತ್ರ ಮಾಡಿದರು. ಮತ್ತು ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ನಮ್ಮ RCB ತಂಡ 2021ರ ಮೆಗಾ ಆಕ್ಷನ್ ಅಲ್ಲಿ 14.25 ಕ್ರೋರ್ಗೆ ಆದ್ರೆ ಖರೀದಿ ಮಾಡುತ್ತೆ. ಇನ್ನು ಈ ಸೀಸನ್ ಅಲ್ಲಿ ಮಸ್ತಾಗಿ ಆಡ್ತಾರೆ ಅಂತ ಹೇಳ್ಬೇಕು. 500+ ರನ್ ಆದ್ರೆ ಹೊಡಿತಾರೆ ಆ ಸೀಸನ್ ಅಲ್ಲಿ. ಇನ್ನು ಸೆಕೆಂಡ್ 2022ರಲ್ಲಿ 300+ ರನ್ ಹೊಡಿತಾರೆ ಮತ್ತು 2023ರಲ್ಲಿ 400+ ರನ್ ಹೊಡಿತಾರೆ. ಇನ್ನು ಇದೇ ವರ್ಷ 2024ರ IPL ಇತ್ತಲ್ವ ಆ ವರ್ಷನೇ ಫ್ಲಾಪ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಇನ್ನು ಈ ವಿಷಯ ಮ್ಯಾಕ್ಸ್ವೆಲ್ ಅವರಿಗೆ ನಮ್ಮ RCB ತಂಡ ರಿಲೀಸ್ ಮಾಡುತ್ತೆ ಅಂತ ಗೊತ್ತಾಗಿರ್ಬೇಕು. ಆ ಕಾರಣದಿಂದಾಗಿ ನಮ್ಮ ಮ್ಯಾಕ್ಸ್ವೆಲ್ ಅವರು ಈ ಖಾತೆಗಾದ್ರೆ ಅನ್ಫಾಲೋ ಆಗಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 2 ನೋಡೋದಾದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಈಗಾಗಲೇ 3 ಆಟಗಾರರನ್ನು ರಿಟರ್ನ್ ಮಾಡಿಕೊಳ್ಳಲಾದ್ರೆ ರೆಡಿ ಆಗಿದೆ. ಇನ್ನು ಆ 3 ಆಟಗಾರರು ಯಾರ್ಯಾರಪ್ಪ ಅಂತಂದ್ರೆ ಮೊದಲನೇ ಆಟಗಾರ ಆಗಿರುವಂತ ಪುರಾನ್ ಮತ್ತು ಎರಡನೇ ಆಟಗಾರ ಯಾರಪ್ಪ ಅಂತಂದ್ರೆ ಮಯಾಂಕ್ ಯಾದವ್. ಇನ್ನು ಮೂರನೇ ಆಟಗಾರ ರವಿ ಬಿಷ್ಣೋಯ್. ಈ ಬಾರಿ IPL ಅಲ್ಲಿ ಏನಾದ್ರು 3 ರಿಟರ್ನ್ ಆಟಗಾರರನ್ನು ಮೂವರು ರಿಟರ್ನ್ ಮಾಡಿಕೊಳ್ಬೇಕಪ್ಪ ಅಂತಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಈ 3 ಆಟಗಾರನಾದ್ರೆ ರಿಟರ್ನ್ ಆದ್ರೆ ಮಾಡಿಕೊಳ್ಳುತ್ತೆ. ಇನ್ನು ಅಪ್ಡೇಟ್ ನಂಬರ್ 3 ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಶ್ರೀಲಂಕಾ ವಿರುದ್ಧ ನಮ್ಮ ಭಾರತ ತಂಡ T20 ಸರಣಿಯನ್ನು ಕ್ಲೀನ್ ಸ್ವೀಪ್ ಆದ್ರೆ ಮಾಡಿಕೊಂಡಿದೆ. ಇನ್ನು ಈ ಸರಣಿಯಲ್ಲಿ ಮೊದಲನೇ T20 ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಆಡಿದ್ರು, ಓಪನರ್ ಆಗಿ ಬಂದಿದ್ರು ಮತ್ತು ಶುಭ್ಮನ್ ಗಿಲ್ ಅವರಿಗೆ ಇಂಜುರಿ ಆದ ಕಾರಣದಿಂದಾಗಿ ಎರಡನೇ T20 ಪಂದ್ಯಕ್ಕೆ ಆದ್ರೆ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಆದ್ರೆ ಡಕ್ಔಟ್ ಮತ್ತು ಗೋಲ್ಡನ್ ಡಕ್ ಆದ ಕಾರಣದಿಂದಾಗಿ ಇನ್ನೇನು ಮೂರನೇ T20 ಪಂದ್ಯಕ್ಕೆ ಸಂಜು ಸ್ಯಾಮ್ಸನ್ಗೆ ಒಂದು ಚಾನ್ಸ್ ಆದ್ರೆ ಕೊಡ್ತಾರೆ. ಅಲ್ಲೂ ಕೂಡ ಸಂಜು ಸ್ಯಾಮ್ಸನ್ ತಮ್ಮ ಆಟ ಆಡಬೇಕಪ್ಪ ಅಂತಂದ್ರೆ ಮುಂದಿನ ಪಂದ್ಯಕ್ಕೆ ಸಂಜು ಸ್ಯಾಮ್ಸನ್ ಇರೋದಿಲ್ಲ ಮತ್ತು ಇಲ್ಲಿಗೆ ಕೆರಿಯರ್ ಆದ್ರೆ ಎಂಡ್ ಮಾಡ್ತಾರೆ. ಮತ್ತು ಗೌತಮ್ ಗಂಭೀರ್ ಅಂತ ಕೋಚ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.